ಈ ಬ್ಲೂಬೆರಿ ಅಂತಕ್ಕಂಥದ್ದು ರೈತನಿಗೆ ಒಂದು ಅವನ ಒಂದು ಬದುಕನ್ನು ನಿರ್ಮಾಣ ಮಾಡಿಕೊಡ್ಲಿಕ್ಕೆ ಇರ್ತಕ್ಕಂಥ ಒಂದು ಹೊಸ ಬೆಳೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ರೀತಿ ಬೇರೆ ಫರ್ಟಿಲೈಸರ್ ಯೂಸ್ ಮಾಡಿಲ್ಲ. ಇದು ನಮ್ಮದು ಡಾಕ್ಟರ್ ಬೆರಿ ಅಂತ. ಇದು ಅಷ್ಟೇ, ಬೇರೆ ಏನು ಯೂಸ್ ಮಾಡಿಲ್ಲ. ಇದು ಆರ್ಗ್ಯಾನಿಕ್. ಇದು ಆರ್ಗ್ಯಾನಿಕ್ 100% ಆರ್ಗ್ಯಾನಿಕ್. ಸೊ ರೈತರು ಏನು ಮಾಡಬೇಕಪ್ಪ ಅಂದರೆ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಕ್ವಾಲಿಟಿ ಕಡೆ ಗಮನ ಕೊಡಬೇಕು. ಒಂದು ಸಲ ನಾವು ಇದಕ್ಕೆ ಸ್ವಲ್ಪ ಕಷ್ಟಪಟ್ಟು ಶ್ರಮಪಟ್ಟು ನಾಟಿ ಮಾಡಿ ನೀಟಾಗಿ ಬೆಳೆಸಿದ್ದೇ ಆದರೆ ಇದು 40ರಿಂದ 50 ವರ್ಷದ ತನಕ ಸಿಗುತ್ತೆ. ನಾನು 60 ವರ್ಷದ ಗಿಡಗಳನ್ನ ನೋಡಿದ್ದೀನಿ US ಅಲ್ಲಿ. 6 months ಓಲ್ಡ್ ಪ್ಲಾಂಟ್, 5.5 ತಿಂಗಳಾಗಿದೆ ಅಷ್ಟೇ. ಇದರಲ್ಲಿ ಸುಮಾರು ಫ್ರೂಟ್ಗಳನ್ನ ನಾವು ತೆಗೆದಾಕಿದ್ದೀವಿ ಪ್ಲಾಂಟ್ ಗ್ರೋತ್ಗೋಸ್ಕರ. ಫಸ್ಟ್ ಈಲ್ಡ್ ಅಂತಲೇ ಹೇಳ್ಬೋದು. ಹೌದು, ಆಲ್ರೆಡಿ ಹಣ್ಣಾಗಿದೆ. ಪ್ರೀಮಿಯಂ ಕ್ವಾಲಿಟಿ ಇದು. ನಮಸ್ಕಾರ, ನಮ್ಮ ಹೆಸರು ವೆಂಕಟೇಶ್ ಅಂತ ಹೇಳಿ. ನಮ್ಮ ಸಂಸ್ಥೆ ಬಂದು ಕರ್ನಾಟಕ ಬ್ಲೂಬೆರಿ ಅಂತ ಒಂದಿದೆ. ಇನ್ನೊಂದು ಇವಾಗ ಹೊಸದಾಗಿ ಹಾರ್ಟಿ ಬೆರ್ರಿ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಒಂದು ಮಾಡ್ತಾ ಇದ್ದೀವಿ. ಸೊ ಅದ್ರ ಮುಖಾಂತರ ನಾವು ಬ್ಲೂಬೆರಿ ಪ್ಲಾಂಟೇಶನ್ ಕರ್ನಾಟಕದಾದ್ಯಂತ ಮಾಡಬೇಕಂತಕ್ಕಂಥ ನಮ್ಮ ಉದ್ದೇಶ ಆಗಿದೆ. ಬಿಕಾಸ್ ಏನಪ್ಪ ಅಂತಂದರೆ ಎಲ್ಲ ರೈತರು ಗೊತ್ತಿರತಕ್ಕಂಥದ್ದು ಕೆಲವೊಂದಷ್ಟು ಬೆಳೆಗಳಿದೆ. ಅರೆಕನಟ್ ಆಗಿರ್ಬೋದು, ಪಪಾಯ ಇರ್ಬೋದು, ಪೋಮೊಗ್ರಾನೇಟ್ ಇರ್ಬೋದು, ಈ ಜಾಕ್ ಫ್ರೂಟು, ಆಳು, ಈ ಥರ ಬೇಕಾದಷ್ಟು ಬೆಳೆಗಳನ್ನ ಎಲ್ಲ ರೈತರು ಕೂಡ ಬೆಳೀತಾ ಇದ್ದಾರೆ. ಹೌದು ಸರ್. ಆದರೆ ಅದರದ್ದು ಪ್ಲಸ್ಸು ಇದೆ, ಮೈನಸ್ಸು ಇದೆ. ಯಾಕೆಂತಂದರೆ ಈ ಒಂದು ಇದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಒಂದೇ ಬೆಳೆನ ಬೆಳೀತಾ ಹೋದಾಗ ಅದಕ್ಕೆ ಮಾರ್ಕೆಟಿಂಗ್ ಅಂತಕ್ಕಂಥದ್ದಾಗಿರ್ಬೋದು, ಪ್ರಾಫಿಟ್ ಅಂತಕ್ಕಂಥದ್ದಾಗಿರ್ಬೋದು ಭಾಳ ಕಡಿಮೆ ಪ್ರಮಾಣದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗತ್ತೆ. ಖಂಡಿತ. ಬಿಕಾಸ್ ಕಾಂಪಿಟೇಷನ್ ಅಂತಕ್ಕಂಥದ್ದು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಇದೆ. ಹೌದು. ಅದೇ ರೀತಿಯಾಗಿ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಇದೆ, ಇಲ್ಲ ಅಂತಲ್ಲ. ಆದರೆ ಯಾವ ರೈತರು ಯುನಿಕ್ ಆಗಿ ಒಂದು ವಿಶೇಷವಾದಂಥ ಬೆಳೆಯನ್ನು ಬೆಳೀತಾರೋ ಅವ್ರಿಗೆ 100% ಪ್ರಾಫಿಟ್ಸ್ ಜಾಸ್ತಿ ಸಿಗುತ್ತೆ. 3x ಸಿಗುತ್ತೆ, ಡಬಲ್ ಸಿಗುತ್ತೆ. ಆ ಒಂದು ವಿಚಾರದಲ್ಲಿ ನಾವು ಹೋದಾಗ ಈ ಬ್ಲೂಬೆರಿ ಅಂತಕ್ಕಂಥದ್ದು ರೈತನಿಗೆ ಒಂದು ಅವನ ಒಂದು ಬದುಕನ್ನು ನಿರ್ಮಾಣ ಮಾಡಿಕೊಡ್ಲಿಕ್ಕೆ ಇರ್ತಕ್ಕಂಥ ಒಂದು ಹೊಸ ಬೆಳೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಬ್ಲೂಬೆರಿ ಅಂತಕ್ಕಂಥ ಬೆಳೆನೇ ಹೊಸದಾಗಿದೆ. ಹೌದು. ಎಷ್ಟೋ ರೈತರಿಗೆ ಪಾಪ ಇದ್ರ ಬಗ್ಗೆ ಗೊತ್ತೇ ಇರೋದಿಲ್ಲ. ಹೌದು. ಹಾಗಿದ್ದಾಗ ಇವತ್ತಿನ ಆನ್ಲೈನ್ ಪ್ರೈಸು ಬ್ಲೂಬೆರಿ ಅಂದರೆ 1 kg ಎಷ್ಟಿರುತ್ತಪ್ಪ ಅಂದರೆ 2200 ಮೇಲೆ ಇರುತ್ತೆ. 2200. ಹಾಂ, ನಮ್ಗೆ ಅದು ಬೇಡ. ಅಟ್ಲೀಸ್ಟ್ ನಮಗೆ ಹೋಲ್ಸೇಲ್ ಪ್ರೈಸ್ ಅಂತ ಬಂದಾಗ ಒಂದು 800 ರೂಪಾಯಿ ಬಂದ್ರೂ ಭಾಳಷ್ಟು ಆಯಿತು. ಓಕೆ ಸರ್, ಪರ್ಟಿಕ್ಯುಲರ್ಗೆ ಬ್ಲೂಬೆರಿ ಎಂಬುದು ಎಲ್ಲಿ ಜಾಸ್ತಿ ಬೆಳೀತಾರೆ? ಸೊ ನೀವು ಯಾವ ರೀತಿಯಿಂದ ಡೆವಲಪ್ ಮಾಡ್ತಾ ಇದ್ದೀರಾ? ಖಂಡಿತ. ಆ್ಯಕ್ಚುಲಿ ಏನಪ್ಪ ಅಂದರೆ ಈ ಬ್ಲೂಬೆರಿ ಅಂತಕ್ಕಂಥದ್ದು ಫಸ್ಟು ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಬಂದು ನಾರ್ದನ್ ಅಮೆರಿಕಾ. ಅಮೆರಿಕನ್ ಕ್ರಾಪ್ ಅಂತಲೇ ಹೇಳ್ತೀವಿ. ಓಕೆ. ನಾರ್ದನ್ ಅಮೆರಿಕಾ ಮತ್ತು ಸದರ್ನ್ ಅಮೆರಿಕಾ ಎರಡು ಕಡೆ, ಸೌತ್ ಅಮೆರಿಕಾ ಎರಡು ಕಡೆನೂ ಕೂಡ ಬೆಳೀತಾ ಇದ್ರು ಅವಾಗ ಸ್ಟಾರ್ಟ್ ಆಗಿರ್ತಕ್ಕಂಥ. ಇದನ್ನ ವೈಲ್ಡ್ ಪ್ಲಾಂಟ್ ಅಂತ ಹೇಳ್ತೀವಿ. ಇದು ಕಾಡಲ್ಲಿ ಬೆಳೀತಿರ್ತಕ್ಕಂಥ ಒಂದು ಜಾತಿಯ ಹಣ್ಣು ಅವಾಗ. ಅದನ್ನ ಒಂದಿಬ್ಬರು ಸೈಂಟಿಸ್ಟ್ಗಳು ಸೇರಿಕೊಂಡು ಅದು ಹಾರ್ಟಿಕಲ್ ಕಮರ್ಷಿಯಲ್ ಆಗಿ ಯಾವ ಥರ ಬೆಳಿಬೇಕಂತಕ್ಕಂಥದ್ರ ಬಗ್ಗೆ ರಿಸರ್ಚನ್ನ ಮಾಡಿ ಅದು ಎಲ್ಲ ರೈತರು ಬೆಳೆಯೋ ಥರ ಮಾಡಿದ್ದಾರೆ. ಅದನ್ನ ಒಂದು ಮುಂದುವರೆದ ಭಾಗನ ಇನ್ನೊಂದ್ಸಲ ಯಾವಾಗ ನಾನು ಹೇಳ್ತೀನಿ ಹಿಸ್ಟ್ರಿನ, ಇದಕ್ಕೆ ಇಷ್ಟಕ್ಕೆ ನಿಲ್ಲಿಸ್ತೀನಿ. ಇದನ್ನೇನು ಮಾಡಿದ್ರು ಅಮೆರಿಕಾದಾದ್ಯಂತ ಆಗಿರ್ಬೋದು ಸುಮಾರು ಕಡೆ ಇದರ ಬೆಳೆನ ಬೆಳೀತಾ ಇದ್ದಾರೆ. ಇದು ಸಾಮಾನ್ಯವಾಗಿ ಬೆಳೀತಕ್ಕಂಥ ಬೆಳೆಗಳ ಥರ ಬೆಳಿಲಿಕ್ಕೆ ಆಗೋದಿಲ್ಲ. ಯಾಕಪ್ಪ ಅಂದರೆ ಇದಕ್ಕೆ ಅದರದೇ ಆದಂಥ ಒಂದು ವೈಶಿಷ್ಟ್ಯವಾದಂಥ ಗುಣಲಕ್ಷಣಗಳಿದೆ. ಸೊ ಆ ಒಂದು ಪ್ರೊಸೀಜರ್ ಪ್ರಕಾರ ನಾವು ಬೆಳೆದಿದ್ದೆ ಆದರೆ ನಾವು 100% ರಿಸಲ್ಟ್ನ ತಗೋಬೋದು. ಸೊ ನೀವು ಎಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ಕೊಂಡಿದ್ದೀರಾ? ಯಾವ ರೀತಿ ನೀವು ಇದನ್ನ ಬೆಳೀತಾ ಇದ್ದೀರಾ? ನೋಡಿ, ಆ್ಯಕ್ಚುಲಿ ಇದೇನಪ್ಪ ಅಂದರೆ ಮೆಕ್ಸಿಕೋ ಇರ್ಬೋದು, ಪೋಲೆಂಡ್ ಇರ್ಬೋದು, ಸ್ಪೇನ್ ಇರ್ಬೋದು, ಯುರೋಪಿಯನ್ ಕಂಟ್ರೀಸಲ್ಲಿ ನಮಗೆ ಇದು ಒಳ್ಳೆಯ ಇದು ಗುಣಮಟ್ಟದ ಗಿಡಗಳನ್ನು ನಾವು ತರಿಸ್ಕೊತೀವಿ. ಬಿಕಾಸ್ ಎಂತಕ್ಕಪ್ಪ ಅಂದರೆ ಇದು ಮೊದಲೇ ಕಾಸ್ಟ್ ಜಾಸ್ತಿ ಇರುತ್ತೆ. ಹೆಚ್ಚು ಕಮ್ಮಿ ಆಗಿ ಪ್ಲಾಂಟ್ ಹಾಳಾದರೆ ನಮಗೆ ಲಾಸ್ ಆಗುತ್ತೆ. ಸೊ ಹಾಗಾಗಿ ನಾವು ಯಾವತ್ತೂ ರೈತರು ಏನು ಮಾಡಬೇಕಪ್ಪ ಅಂದರೆ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಕ್ವಾಲಿಟಿ ಕಡೆ ಗಮನ ಕೊಡಬೇಕು. ಯಾಕಂದರೆ ಇದು 30-40 ವರ್ಷದ ತನಕ ಇರುತ್ತೆ. ಒಂದ್ಸರಿ ನಾಟಿ ಮಾಡಿದ್ರೆ ಒಂದು ಸಲ ನಾವು ಇದಕ್ಕೆ ಸ್ವಲ್ಪ ಕಷ್ಟಪಟ್ಟು ಶ್ರಮಪಟ್ಟು ನಾಟಿ ಮಾಡಿ ನೀಟಾಗಿ ಬೆಳೆಸಿದ್ದೇ ಆದರೆ ಇದು 40ರಿಂದ 50 ವರ್ಷದ ತನಕ ಸಿಗುತ್ತೆ. ನಾನು 60 ವರ್ಷದ ಗಿಡಗಳನ್ನ ನೋಡಿದ್ದೀನಿ US ಅಲ್ಲಿ. ಸುಮಾರು 12 ಅಡಿವರೆಗೂ ಬರುತ್ತೆ. ಸೊ ಅದನ್ನೇನಾಗುತ್ತೆ, ನಾವು ಒಂದು ಪ್ರೊಸೀಜರ್ ಪ್ರಕಾರ ಮಾಡಬೇಕು. ಮಾಡಬೇಕಂದಾಗ ಸುಮ್ಮನೆ ಮಾಡೋದ್ರಿಂದ ನಮಗೆ ರಿಸಲ್ಟ್ಸ್ ಬರೋಲ್ಲ. ಫೋಕಸ್ ಮಾಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು, ನೀಟಾಗಿ ಮಕ್ಕಳ ಥರ ಬೆಳೆಸಬೇಕು. ಆವಾಗ ಮಾತ್ರ ನಮ್ಗೆ ಒಳ್ಳೆ ಫಲ ಸಿಗ್ತಕ್ಕಂಥ ನಿರೀಕ್ಷೆನ ಮಾಡ್ಬೋದಾಗುತ್ತೆ. ಇದು ನಿಮಗೆ ಏನು ನೋಡ್ತಿದ್ರದಲ್ಲ ಬಂದು 1 month ಪ್ಲಾಂಟೇಶನ್. ಇವೆಲ್ಲ ಬರೀ 1 ಮಂತ್ ಆಗಿದೆ. ನೋಡಿ, ನೀವು ನೋಡ್ಬೋದೆಲ್ಲ ಶೂಟ್ಸ್ ಎಲ್ಲ ಭಾಳ ಬ್ಯೂಟಿಫುಲ್ ಆಗಿ ಬಂದಿದೆ. ಹೌದು ಸರ್. ಓಕೆನಾ? ಫ್ಯೂಚರಲ್ಲಿ ನಾವು ಇದನ್ನು ಸುಮಾರು ಒಂದು 10ರಿಂದ 15,000 ಪ್ಲಾಂಟೇಶನ್ ಮಾಡ್ತಕ್ಕಂಥ ಒಂದು ನಮ್ಮ ಸಂಸ್ಥೆ ಕಡೆಯಿಂದ ಪ್ಲಾನ್ ಮಾಡಿದ್ದೇವೆ. ಬಹುಶಃ ವಿತಿನ್ 2 ಮಂತಲ್ಲಿ ನಾವು ಅದನ್ನು ಮಾಡ್ತೇವೆ. ಸೊ ಇನ್ನೂ ಕೆಲಸ ಇದೆ, ಇದರಿಂದ ಪ್ರೊಸೀಜರ್ ಇದೆ, ಇನ್ನೂ ಕೆಲಸ ಇದೆ. ಇದನ್ನು ಈ ರೀತಿ ಏನಕ್ಕೆ ಇಟ್ಟಿದ್ದೀವಿ ಅಂತಂದರೆ ನಾನು ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. ಸರ್, ನಮ್ಮ ಒಂದು ಕರ್ನಾಟಕ ಭಾಗದ ಒಂದು ಸಾಯಿಲ್ ಏನಿದೆ,
ಅಥವಾ ನಮ್ಮ ಇಂಡಿಯಾ ಫುಲ್ ಸಾಯಿಲ್ ತೊಗೊಂಡ್ರು ಕೂಡ pH 5.5 ಒಳಗಡೆ ಬರೋದಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಈ ಒಂದು ಅಡಾಪ್ಟ್ ಆಗ್ಲಿಕ್ಕೋಸ್ಕರ ಗ್ರೋ ಬ್ಯಾಗ್ಸ್ನಲ್ಲಿ ಬೆಳೆಸಿರ್ತೀವಿ. ಇದು ಹಂತ, ಮೊದಲನೇ ಹಂತ. ಇದಕ್ಕೆ ನಾವೇನು ಮಾಡ್ತೀವಿ ನೋಡಿ, ಇಲ್ಲಿದೆ, ನಾವು ಯಾವುದೇ ರೀತಿ ಬೇರೆ ಫರ್ಟಿಲೈಸರ್ ಏನು ಯೂಸ್ ಮಾಡಿಲ್ಲ. ಇದು ನಮ್ಮದು ಡಾಕ್ಟರ್ ಬೆರಿ ಅಂತ, ಇದು ಡಾಕ್ಟರ್ ಬೆರಿ ಅಂತ. ಇದನ್ನ ನಾವು ಜಸ್ಟ್ ಬ್ಯಾಗಲ್ಲಿ ಹಾಕಿದ್ದೀವಿ ಅಷ್ಟೇ, ಬೇರೆ ಏನು ಯೂಸ್ ಮಾಡಿಲ್ಲ. ಇದು ಆರ್ಗ್ಯಾನಿಕ್, ಇದು ಆರ್ಗ್ಯಾನಿಕ್ 100% ಆರ್ಗ್ಯಾನಿಕ್. ಸೊ ವಿತಿನ್ ಅ ಮಂತಲ್ಲಿ ನಿಮ್ಗೆ ಈ ರೇಂಜಲ್ಲಿ ಬೆಳವಣಿಗೆ ಕೊಡುತ್ತೆ. ಅದ್ರ ಜೊತೆಗೆ ಇದು ಈ ಕ್ಲೈಮೇಟ್ಗೆ ಅಡಾಪ್ಟ್ ಆಗುತ್ತೆ. ಪ್ಲಸ್ ನಾವು ಈ ಮಣ್ಣನ್ನು ರೆಡಿ ಮಾಡಿದ್ವಿ ನೋಡಿ. ಹೌದು ಸರ್. ಇದಕ್ಕೆ ನಾವು ಎಲಿಮೆಂಟಲ್ ಸಲ್ಫರನ್ನು ಹಾಕ್ಬಿಟ್ಟು ಸಾಯಿಲ್ pH ನ ಕಡಿಮೆ ಮಾಡ್ಸೋಕ್ಕೋಸ್ಕರ ಸ್ವಲ್ಪ ದಿನ ಇದನ್ನ ಬಿಟ್ಟಿರ್ತೀವಿ. ಇನ್ನೊಂದ್ಸಲ ಟೆಸ್ಟ್ ಮಾಡಿದಾಗ ಸಾಯಿಲ್ pH ಕಡಿಮೆ ಆಗುತ್ತೆ. ಆ pH ಕಡಿಮೆ ಆಯಿತು ಅಂದ ತಕ್ಷಣ ಹೋಲ್ಸ್ನ ಮಾಡಿ ನೀಟಾಗಿ ಪ್ಲಾಂಟನ್ನು ಸಾಯಿಲಲ್ಲಿ ಹಾಕ್ಬಿಡ್ತೀವಿ. ಬೇರೆ ಕಡೆಯಿಂದ ತರಿಸ್ಕೊಂಡು ಆದ ನಂತರ ಅದನ್ನ ನಾವು ನಮ್ಮ ಒಂದು ಸೆಟಪ್ನಲ್ಲಿ ಕ್ಲೈಮೇಟ್ಗೆ ಅಡ್ಜಸ್ಟ್ ಆಗಬೇಕು ಅಂತ ಹೇಳ್ತಾರೆ. ಅದನ್ನ ಒಂದು ವಾರ ಅದನ್ನು ನಾವು ಪ್ರೊಟೆಕ್ಟ್ ಮಾಡ್ತೀವಿ. ಸೊ ಯಾವ ರೀತಿ ಇರುತ್ತೆ ಸರ್ ಅದು ನೀವು ತಂದು ಹೊರಗಡೆ ತಂದ ಮೇಲೆ? ಆ್ಯಕ್ಚುಲಿ ಇದು ಸುಮಾರು ಡೆವಲಪ್ ಆಗಿರ್ತಕ್ಕಂಥ ಗಿಡ, ನಮಗೆ ಚಿಕ್ಕ ಗಿಡಗಳು ಬರ್ತಕ್ಕಂಥದ್ದು. ಓಕೆನಾ? ಓಕೆ. ಇದು ಭಾಳ ಡೆವಲಪ್ ಆಗಿರ್ತಕ್ಕಂಥ ಗಿಡ. ಸುಮಾರು ಇದೊಂದು 6 months ಓಲ್ಡ್ ಪ್ಲಾಂಟ್ ಅಂತಲೇ ಹೇಳ್ಬೋದು. ಓಕೆನಾ? ಇದು ಅದಕ್ಕೂ ನಮಗೆ ಚಿಕ್ಕದು ಬರುತ್ತೆ, ಎಷ್ಟು ಇರುತ್ತೆ. ಸೊ ಅದನ್ನು ನಾವು ತರಿಸ್ಕೊಂಡು ನಾವು ಅದನ್ನು ಪ್ರೊಸೆಸ್ ಮಾಡ್ತೀವಿ. ಅಂದರೆ ಪ್ರೊಸೀಜರ್ ಪ್ರಕಾರ ಮೇಂಟೈನ್ ಮಾಡಿ ಈ ಹಂತಕ್ಕೆ ತೊಗೊಂಡು ಬರ್ತೀವಿ. ಈ ಹಂತಕ್ಕೆ ತೊಗೊಂಡು ಬಂದಾದ ತಕ್ಷಣ ಇದು ಪ್ಲಾಂಟು ನಾಟಿ ಮಾಡಲಿಕ್ಕೆ ಸೂಕ್ತವಾಗಿರ್ತಕ್ಕಂಥ ಗಿಡ. ಇದನ್ನು ನಾವೇನು ಮಾಡ್ತೀವಿ, ನಮ್ಮ ಒಂದು ಡಾಕ್ಟರ್ ಬೆರ್ರಿ ಅದನ್ನು ಫರ್ಟಿಲೈಸರ್ ಹೇಗಿರುತ್ತೆ ಅಂತ ನಮಗೆ ತೋರಿಸ್ತೀನಿ. ಸೊ ಅದನ್ನು ತೊಗೊಂಡು ಬಂದು ಈ ನೋಡಿ ಈ ಥರ ಗ್ರೋ ಬ್ಯಾಗ್ಸ್ ಇರುತ್ತೆ ಅಂತ ಅನ್ಕೊಳ್ಳಿ. ಹೌದು. ಈ ಥರ ಗ್ರೋ ಬ್ಯಾಗ್ಸನ್ನು ತೊಗೊಂಡು ಇದಕ್ಕೆ ನಾವು ಪ್ರತಿಯೊಂದು ನಮ್ಮ ಡಾಕ್ಟರ್ ಬೇರೆ ಅದನ್ನೆಲ್ಲ ಹಾಕಿಬಿಟ್ಟು ಈ ಥರ ಕಂಪ್ಲೀಟ್ ಆಗಿ ಪ್ಲಾಂಟೇಷನ್ ಮಾಡ್ತೀವಿ. ಪ್ಲಾಂಟೇಷನ್ ಮಾಡಿದ ತಕ್ಷಣ ಇದಕ್ಕೆ ಯಾವುದೇ ರೀತಿ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಜಸ್ಟ್ ನ್ಯಾಚುರಲ್ ಆಗಿ ಅದಕ್ಕೇನು ಬರುತ್ತಲ್ಲ ನ್ಯೂಟ್ರಿಷನ್, ಅದನ್ನು ಹಾಕೋಬೇಕಾಗತ್ತೆ. ಸೊ ನಮ್ಮ ಇಂಡಿಯಾದಲ್ಲಿ ಸಿಗುವಂಥ ಫರ್ಟಿಲೈಸರ್ ಏನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಯೂಸ್ ಮಾಡ್ಬೋದು, ಇಂಡಿಯಾದಲ್ಲಿ ಸಿಗುತ್ತಲ್ಲ. ಬಟ್ ಯಾವಾಗ ಏನು ಯೂಸ್ ಮಾಡ್ಬೇಕು ಅಂತ ಗೊತ್ತಿರಬೇಕು. ಏನಾಗುತ್ತೆ ಏನಪ್ಪ ಅಂದರೆ ಇದಕ್ಕೆ ನಿರ್ದಿಷ್ಟವಾದಂಥ ರೀತಿಯಲ್ಲಿ ನಿರ್ದಿಷ್ಟವಾದ ಕ್ವಾಂಟಿಟಿಯನ್ನು ನಾವು ಹಾಕಬೇಕಾಗತ್ತೆ. ಓಕೆ. ನಾವು ಏನೋ ಹೆಚ್ಚು ಕಮ್ಮಿ ಮಾಡಿದ್ರೆ ಪ್ಲಾಂಟ್ಸ್ ಹೋಗ್ಬಿಡುತ್ತೆ. ಬಿಕಾಸ್ ವೆರಿ ಸೆನ್ಸಿಟಿವ್. ಓಕೆ. ಇದು ರೂಟೆಡ್ ಬಂದು ಶಾಲೋ ರೂಟೆಡ್ ಅಂತ ಹೇಳ್ತೀವಿ. ತುಂಬ ನಿಮಗೆ ಶಾಲೋ ರೂಟೆಡ್ ಥರ ಇರುತ್ತೆ. ಇದು ಭಾಳ ಸೆನ್ಸಿಟಿವ್ ಆಗಿರುತ್ತೆ. ಹಾಗಾಗಿ ನ್ಯೂಟ್ರಿಷನ್ ಮೆಥಡನ್ನು ಕನ್ಸಲ್ಟೇಷನ್ ನಮ್ಮ ತಗೊಂಡೇ ಹಾಕಿದ್ರೆ ಒಳ್ಳೆಯದು. ಓಕೆ. ಯಾಕೆಂದರೆ ಅವ್ರಿಗೇನು ಗೊತ್ತಿರೋದಿಲ್ಲ, ಇದು ಹೊಸ ಬೆಳೆ ಆಗಿರೋದ್ರಿಂದ ಅವ್ರಿಗೆ ಅಷ್ಟು ನಾಲೆಡ್ಜ್ ಇರೋದಿಲ್ಲ. ಸೊ ಎಲ್ಲಿ ಅವ್ರಿಗೆ ಡೌಟ್ಸ್ಗಳು ಬರುತ್ತೋ ಅವ್ರಿಗೆ ಎನಿ ಟೈಮ್ ನಮ್ಮನ್ನ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅದ್ರ ಸಮಸ್ಯೆಗಳನ್ನ ಹೇಳ್ತಾ ಸೊಲ್ಯೂಷನನ್ನು ತಗೋಬೋದು. ಓಕೆ. ಯಾಕಂದರೆ ಇದು ಕಾಸ್ಟ್ಲಿ ಕ್ರಾಪ್ ಇದು. ಹೌದು. ಹಾಗಾಗಿ ಒಂದೊಂದು ಗಿಡನೂ ನಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಏನು ಮಾಡಬೇಕು, ಒಂದು ರೀತಿಯಲ್ಲಿ ಪರ್ಫೆಕ್ಟಾಗಿ ಪ್ರೊಸೀಜರ್ ಪ್ರಕಾರ ಮಾಡಿದಾಗ ಸಕ್ಸಸ್ ಅಂತಕ್ಕಂಥದ್ದು 100% ಸಿಗುತ್ತೆ. ಓಕೆ ಸರ್, ಈಗ ನೀವು ಇಲ್ಲಿ ಏನೋ ಟಾರ್ಪಲ್ ಥರ ಹಾಕ್ಬಿಟ್ಟು ಅದ್ರ ಮೇಲೆ ಇಟ್ಟಿದ್ದೀರಾ, ಎಷ್ಟು ತಿಂಗಳಾಯ್ತು ನೀವು ತಂದು? ನೆಕ್ಸ್ಟ್ ಪ್ರೋಸೆಸ್ ಏನಿದೆ ಇಲ್ಲಿ? ಆ್ಯಕ್ಚುಲಿ ಏನಪ್ಪ ಅಂತಂದರೆ ನಾನು ನಿಮ್ಗೆ ಆಗಲೇ ಹೇಳಿದೆ, ಈ ಒಂದು ಸಾಯಿಲ್ ಏನಿದೆ ನಮ್ಮದು pH ಬಂದು 6.34 ಬರುತ್ತೆ. ಹೌದು. ಸೊ ನನಗೆ ಬೇಕಾಗಿರ್ತಕ್ಕಂಥದ್ದು ಏನು ಬ್ಲೂಬೆರಿಗೆ 5.5 ಒಳಗಡೆ ಬರಬೇಕು. ಓಕೆ. ಅದಕ್ಕೆ ನಾವೇನು ಮಾಡಿದ್ದೀವಿ, ಕೆಲವೊಂದು ಮಿಶ್ರಣವನ್ನು ಹಾಕಿ ಈ ಸಾಯಿಲನ್ನು ಪ್ರಿಪೇರ್ ಮಾಡಿದ್ದೀವಿ. ಓಕೆ. ಏನಂತಕ್ಕಂದ್ರೆ ಇದ್ರ pH ಕಡಿಮೆ ಆಗಬೇಕು. ಓಕೆ. ಬಾಕಿದೆಲ್ಲ ಫಸ್ಟ್ ಕ್ಲಾಸ್ ಆಗಿದೆ ನನ್ನ ಸಾಯಿಲಲ್ಲಿ. ನೀವು ಮೈಕ್ರೋ ನ್ಯೂಟ್ರಿಷನ್ ಇರ್ಬೋದು, ಮ್ಯಾಕ್ರೋ ನ್ಯೂಟ್ರಿಷನ್ ಇರ್ಬೋದು, ಪರ್ಫೆಕ್ಟ್ ಆಗಿದೆ. ಬಟ್ ನನಗೆ ಜಾಸ್ತಿ ಆಗಿರ್ತಕ್ಕಂಥದ್ದು ಒಂದೇ ಒಂದು ಅಂಶ ಅಂದರೆ pH. ಈ pH ಏನಪ್ಪ ಪ್ರಾಮುಖ್ಯತೆ ಅಂತಂದರೆ, ಅದು pH ಅಂದರೆ ಭಾಳ ಸಿಂಪಲ್, ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅಂತ ಹೇಳ್ತೀವಿ. ಓಕೆ. ಹೈಡ್ರೋಜನ್ ಅಯಾನ್ ಈ ಒಂದು ಸಾಯಿಲಲ್ಲಿ ಎಷ್ಟಿದೆ ಅಂತಕ್ಕಂಥದ್ದು ಮೆಜರ್ ಮಾಡ್ತಕ್ಕಂಥದ್ದು pH. ಓಕೆ. ಸೊ ಈ pH ನನಗೆ 6.34 ಇದೆ. ನನಗೆ ಬೇಕಾಗಿರ್ತಕ್ಕಂಥದ್ದು ಎಷ್ಟು 5.5. ಓಕೆ. ಅದಕ್ಕೆ ಏನು ಮಾಡಿದ್ದೀನಿ, ಕೆಲವೊಂದಷ್ಟು ಹಾಕಿ ಕಡಿಮೆ ಮಾಡ್ತೀನಿ. ಈ pH ಏನಂತ ಕಡಿಮೆ ಮಾಡಬೇಕಪ್ಪ ಬ್ಲೂಬೆರಿನಲ್ಲಿ ಅಂತಂದರೆ, ನ್ಯೂಟ್ರಿಷನನ್ನು ಅಬ್ಸರ್ವ್ ಮಾಡಲಿಕ್ಕೆ ಅದು ಬಿಡೋದಿಲ್ಲ. ಓಕೆ. ಅಂದರೆ ಸಾಯಿಲಲ್ಲಿ ಸಿಗ್ತಕ್ಕಂತಹ ಏನು ಮೈಕ್ರೋ ಮ್ಯಾಕ್ರೋ ನ್ಯೂಟ್ರಿಷನ್ ಏನಿರುತ್ತೋ, ಈ ಒಂದು ಗಿಡಕ್ಕೆ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನು ಅದು ಅಬ್ಸರ್ವ್ ಮಾಡಲಿಕ್ಕೆ ಆ pH ಬಿಡಲ್ಲ. ಓಕೆ. ಅದೊಂಥರ ಬ್ಯಾರಿಯರ್ ಥರ ವರ್ಕ್ ಮಾಡುತ್ತೆ. ಸೊ ಹಾಗಾಗಿ ಅದಕ್ಕೆ ಸರಿ ಒಂದಾಗುವಂಥ ವಾತಾವರಣನ ಕ್ರಿಯೇಟ್ ಮಾಡಬೇಕಂದ್ರೆ ನಾವು pHನ ಕಡಿಮೆ ಮಾಡಲೇಬೇಕು. ಬಿಕಾಸ್ ಇದನ್ನು ನಾವು ಅಸಿಡಿಕ್ ಲವಿಂಗ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಓಕೆ. ಇದು ಆಮ್ಲೀಯ ಮಣ್ಣಿಗೆ ಮಾತ್ರ ಅಡ್ಜಸ್ಟ್ ಆಗಿರ್ತಕ್ಕಂಥ ಒಂದು ಗಿಡ. ಸೊ ಸುಮ್ಮನೆ ಗಿಡ ತೊಗೊಂಬರೋದು, ಸುಮ್ಮನೆ ಇಡ್ಬಿಡೋದು ಆ ಥರ ಮಾಡಬಾರ್ದು, ಯಾವುದೇ ಚಾನ್ಸೇ ಇಲ್ಲ. ಗಾರ್ಡನಿಂಗ್ ಪರ್ಪಸಲ್ಲಿ 1-2 ಇಟ್ಕೊಂಡು ಮಾಡ್ಕೊಳ್ತಕ್ಕಂಥದ್ದು ಬೇರೆ. ಹೌದು. ಇದು ಕಮರ್ಷಿಯಲ್ಗೆ ಕಮರ್ಷಿಯಲ್ ಅಂತಂದಾಗ ಅದಕ್ಕೆ ಒಂದಷ್ಟು ಪ್ರೋಟೋಕಾಲ್ಸ್ ಇರುತ್ತೆ, ಒಂದಷ್ಟು ಪ್ರೊಸೀಜರ್ ಇರುತ್ತೆ. ಅದನ್ನು ನಾವು ಫಾಲೋ ಮಾಡಿದಾಗ ಮಾತ್ರ ನಾವು ಸಕ್ಸಸ್ ಆಗೋಕ್ಕಾಗತ್ತೆ. ಅದು ಬಿಟ್ಟು ಸುಮ್ಮನೆ ಏನೋ ಬೇಕಾಬಿಟ್ಟಿ ಮಾಡ್ತೀವಿ, ಖಂಡಿತ ಆಗಲ್ಲ. ಓಕೆ. ಬಿಕಾಸ್ ಸೆನ್ಸಿಟಿವ್ ಕ್ರಾಪ್ ಇದು. ಓಕೆ ಸರ್. ಸೊ ಇದಲ್ಲದೆ ನಿಮ್ಗೆ ಬೇರೆ ಅಂದರೆ ಆಲ್ರೆಡಿ ಪ್ಲಾಂಟೇಷನ್ ಇರೋದು ಏನಾದರೂ ಇದೆಯಾ? ಆ್ಯಕ್ಚುಲಿ ಇದು ಮಾಡೋಕ್ಕಿಂತ ಮುಂಚೆ ನಾವು ಟ್ರಯಲ್ ಮಾಡಿ ಹಣ್ಣುಗಳು ಕೂಡ ಬಂದಿದೆ. ಅದರ ನೀವೇ ತಿಂದು ಟೇಸ್ಟ್ ಮಾಡಿ ಹೇಗಿದೆ ಅಂತ ವೀಕ್ಷಕರು ಕೂಡ ತಿಳಿಸ್ಬೋದು. ನೋಡಿ, ಇದು ನಿಮಗೆ 6 months ಓಲ್ಡ್ ಪ್ಲಾಂಟ್, 5.5 ತಿಂಗಳಾಗಿದೆ ಅಷ್ಟೇ. ಓಕೆ.
ಇನ್ನೂ 6 ತಿಂಗಳು ಕೂಡ ಆಗಿಲ್ಲ. ನೀವು ನೋಡ್ಬೋದು ಎಷ್ಟು ಫ್ರೂಟ್ಸ್ ಇದೆ. ಹೌದು, ಇದರಲ್ಲಿ ಸುಮಾರು ಫ್ರೂಟ್ಗಳನ್ನ ನಾವು ತೆಗೆದಾಕಿದ್ದೀವಿ ಪ್ಲಾಂಟ್ ಗ್ರೋತ್ಗೋಸ್ಕರ. ಓಕೆ ಓಕೆ ಓಕೆ. ಆದರೂ ಕೂಡ ಅದು ಎಷ್ಟು ಸಿಗುತ್ತೆ, ಎಷ್ಟು ಬರ್ತಾ ಇದೆ ಅಂತ ನೀವು ನೋಡ್ಬೋದು. ಅದ್ರ ಜೊತೆಗೆ ನೋಡಿ ಫಸ್ಟ್ ಈಲ್ಡ್ ಅಂತಲೇ ಹೇಳ್ಬೋದು. ಹೌದು, ಆಲ್ರೆಡಿ ಹಣ್ಣಾಗಿದೆ. ಪ್ರೀಮಿಯಂ ಕ್ವಾಲಿಟಿ ಇದು. ಇದು ಬರ್ತಕ್ಕಂಥದ್ದು ಭಾಳ ಅಪರೂಪ, ಇಷ್ಟು ದಪ್ಪ. ಓಕೆ.